ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಬೀದರ್ನಲ್ಲಿ ಡಕಾಯಿತಿ ಮಾಡಿಕೊಂಡು ಹೋದಂತ ದುಡ್ಡನ್ನ ಟ್ರಾಲಿಯಲ್ಲಿ ಇಟ್ಕೊಂಡು ಎಸ್ಕೇಪ್ ಆಗಿದ್ರು ಹೈದರಾಬಾದ್ನಿಂದ. ಆ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೈದರಾಬಾದ್ನಲ್ಲಿ ಟ್ರಾಲಿಯನ್ನ ಕೊಂಡೊಯ್ಯುತ್ತಿರುವಂತ ದೃಶ್ಯ ಸಿಕ್ಕಿದೆ. ಡಕಾಯಿತರಲ್ಲಿ ಓರ್ವನ ಗುರುತು ಕೂಡ ಪತ್ತೆ ಆಗಿದೆ. ಮನೀಶ್ ಕುಶ್ವಾಡ ಆರೋಪಿಯ ಗುರುತು ಸಿಕ್ಕಿರೋದೀಗ. ಮನೀಶ್ ಓರ್ವ ಶೀಟರ್ ಹಾಗೂ ಈ ಹಿಂದೆ ಕೂಡ ರೌಡಿ ಶೀಟರ್ ಮತ್ತು ಆತನ ಮೇಲೆ ಕೇಸ್ಗಳು ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಆಟೋ ಹಿಡಿದು ಸಿಕಂದರಾಬಾದ್ ರೈಲ್ವೆ ಸ್ಟೇಷನ್ಗೆ ತೆರಳಿದ್ದಾರೆ. ಸಿಕಂದರಾಬಾದ್ನಿಂದ ಬಿಹಾರ್ಗೆ ತೆರಳಿರುವ ಶಂಕೆ ಇದೆ. ಬೀದರ್ ಡಕಾಯಿತಿಯ ದುಡ್ಡಿನ ಟ್ರಾಲಿ ದೃಶ್ಯ ಪತ್ತೆ ಆಗಿದೆ. ನೋಡಿ, 93 ಲಕ್ಷ ಹಣವನ್ನ ಬೀದರ್ನಿಂದ ದೋಚಿಕೊಂಡು, ಅಂದ್ರೆ ಅಲ್ಲಿ 6 ಸುತ್ತಿನ ಗುಂಡನ್ನ ಹಾರಿಸಿ ಬ್ಯಾಂಕಿಗೆ ತುಂಬಲು ತಂದ ಹಣವನ್ನ ಆ ಬಾಕ್ಸ್ ಸಮೇತವಾಗಿ ಎಸ್ಕೇಪ್ ಆಗಿತ್ತು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಬೀದರ್ನಲ್ಲಿ ಡಕಾಯಿತಿ ಮಾಡಿಕೊಂಡು ಹೋದಂತ ದುಡ್ಡನ್ನ ಟ್ರಾಲಿಯಲ್ಲಿ ಇಟ್ಕೊಂಡು ಎಸ್ಕೇಪ್ ಆಗಿದ್ರು ಹೈದರಾಬಾದ್ನಿಂದ. ಆ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೈದರಾಬಾದ್ನಲ್ಲಿ ಟ್ರಾಲಿಯನ್ನ ಕೊಂಡೊಯ್ಯುತ್ತಿರುವಂತ ದೃಶ್ಯ ಸಿಕ್ಕಿದೆ. ಡಕಾಯಿತರಲ್ಲಿ ಓರ್ವನ ಗುರುತು ಕೂಡ ಪತ್ತೆ ಆಗಿದೆ. ಮನೀಶ್ ಕುಶ್ವಾಡ ಆರೋಪಿಯ ಗುರುತು ಸಿಕ್ಕಿರೋದೀಗ. ಮನೀಶ್ ಓರ್ವ ಶೀಟರ್ ಹಾಗೂ ಈ ಹಿಂದೆ ಕೂಡ ರೌಡಿ ಶೀಟರ್ ಮತ್ತು ಆತನ ಮೇಲೆ ಕೇಸ್ಗಳು ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಆಟೋ ಹಿಡಿದು ಸಿಕಂದರಾಬಾದ್ ರೈಲ್ವೆ ಸ್ಟೇಷನ್ಗೆ ತೆರಳಿದ್ದಾರೆ. ಸಿಕಂದರಾಬಾದ್ನಿಂದ ಬಿಹಾರ್ಗೆ ತೆರಳಿರುವ ಶಂಕೆ ಇದೆ. ಬೀದರ್ ಡಕಾಯಿತಿಯ ದುಡ್ಡಿನ ಟ್ರಾಲಿ ದೃಶ್ಯ ಪತ್ತೆ ಆಗಿದೆ. ನೋಡಿ, 93 ಲಕ್ಷ ಹಣವನ್ನ ಬೀದರ್ನಿಂದ ದೋಚಿಕೊಂಡು, ಅಂದ್ರೆ ಅಲ್ಲಿ 6 ಸುತ್ತಿನ ಗುಂಡನ್ನ ಹಾರಿಸಿ ಬ್ಯಾಂಕಿಗೆ ತುಂಬಲು ತಂದ ಹಣವನ್ನ ಆ ಬಾಕ್ಸ್ ಸಮೇತವಾಗಿ ಎಸ್ಕೇಪ್ ಆಗಿತ್ತು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಬೀದರ್ನಲ್ಲಿ ಡಕಾಯಿತಿ ಮಾಡಿಕೊಂಡು ಹೋದಂತ ದುಡ್ಡನ್ನ ಟ್ರಾಲಿಯಲ್ಲಿ ಇಟ್ಕೊಂಡು ಎಸ್ಕೇಪ್ ಆಗಿದ್ರು ಹೈದರಾಬಾದ್ನಿಂದ. ಆ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೈದರಾಬಾದ್ನಲ್ಲಿ ಟ್ರಾಲಿಯನ್ನ ಕೊಂಡೊಯ್ಯುತ್ತಿರುವಂತ ದೃಶ್ಯ ಸಿಕ್ಕಿದೆ. ಡಕಾಯಿತರಲ್ಲಿ ಓರ್ವನ ಗುರುತು ಕೂಡ ಪತ್ತೆ ಆಗಿದೆ. ಮನೀಶ್ ಕುಶ್ವಾಡ ಆರೋಪಿಯ ಗುರುತು ಸಿಕ್ಕಿರೋದೀಗ. ಮನೀಶ್ ಓರ್ವ ಶೀಟರ್ ಹಾಗೂ ಈ ಹಿಂದೆ ಕೂಡ ರೌಡಿ ಶೀಟರ್ ಮತ್ತು ಆತನ ಮೇಲೆ ಕೇಸ್ಗಳು ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಆಟೋ ಹಿಡಿದು ಸಿಕಂದರಾಬಾದ್ ರೈಲ್ವೆ ಸ್ಟೇಷನ್ಗೆ ತೆರಳಿದ್ದಾರೆ. ಸಿಕಂದರಾಬಾದ್ನಿಂದ ಬಿಹಾರ್ಗೆ ತೆರಳಿರುವ ಶಂಕೆ ಇದೆ. ಬೀದರ್ ಡಕಾಯಿತಿಯ ದುಡ್ಡಿನ ಟ್ರಾಲಿ ದೃಶ್ಯ ಪತ್ತೆ ಆಗಿದೆ. ನೋಡಿ, 93 ಲಕ್ಷ ಹಣವನ್ನ ಬೀದರ್ನಿಂದ ದೋಚಿಕೊಂಡು, ಅಂದ್ರೆ ಅಲ್ಲಿ 6 ಸುತ್ತಿನ ಗುಂಡನ್ನ ಹಾರಿಸಿ ಬ್ಯಾಂಕಿಗೆ ತುಂಬಲು ತಂದ ಹಣವನ್ನ ಆ ಬಾಕ್ಸ್ ಸಮೇತವಾಗಿ ಎಸ್ಕೇಪ್ ಆಗಿತ್ತು.
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಬೀದರ್ನಲ್ಲಿ ಡಕಾಯಿತಿ ಮಾಡಿಕೊಂಡು ಹೋದಂತ ದುಡ್ಡನ್ನ ಟ್ರಾಲಿಯಲ್ಲಿ ಇಟ್ಕೊಂಡು ಎಸ್ಕೇಪ್ ಆಗಿದ್ರು ಹೈದರಾಬಾದ್ನಿಂದ. ಆ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೈದರಾಬಾದ್ನಲ್ಲಿ ಟ್ರಾಲಿಯನ್ನ ಕೊಂಡೊಯ್ಯುತ್ತಿರುವಂತ ದೃಶ್ಯ ಸಿಕ್ಕಿದೆ. ಡಕಾಯಿತರಲ್ಲಿ ಓರ್ವನ ಗುರುತು ಕೂಡ ಪತ್ತೆ ಆಗಿದೆ. ಮನೀಶ್ ಕುಶ್ವಾಡ ಆರೋಪಿಯ ಗುರುತು ಸಿಕ್ಕಿರೋದೀಗ. ಮನೀಶ್ ಓರ್ವ ಶೀಟರ್ ಹಾಗೂ ಈ ಹಿಂದೆ ಕೂಡ ರೌಡಿ ಶೀಟರ್ ಮತ್ತು ಆತನ ಮೇಲೆ ಕೇಸ್ಗಳು ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಆಟೋ ಹಿಡಿದು ಸಿಕಂದರಾಬಾದ್ ರೈಲ್ವೆ ಸ್ಟೇಷನ್ಗೆ ತೆರಳಿದ್ದಾರೆ. ಸಿಕಂದರಾಬಾದ್ನಿಂದ ಬಿಹಾರ್ಗೆ ತೆರಳಿರುವ ಶಂಕೆ ಇದೆ. ಬೀದರ್ ಡಕಾಯಿತಿಯ ದುಡ್ಡಿನ ಟ್ರಾಲಿ ದೃಶ್ಯ ಪತ್ತೆ ಆಗಿದೆ. ನೋಡಿ, 93 ಲಕ್ಷ ಹಣವನ್ನ ಬೀದರ್ನಿಂದ ದೋಚಿಕೊಂಡು, ಅಂದ್ರೆ ಅಲ್ಲಿ 6 ಸುತ್ತಿನ ಗುಂಡನ್ನ ಹಾರಿಸಿ ಬ್ಯಾಂಕಿಗೆ ತುಂಬಲು ತಂದ ಹಣವನ್ನ ಆ ಬಾಕ್ಸ್ ಸಮೇತವಾಗಿ ಎಸ್ಕೇಪ್ ಆಗಿತ್ತು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಬೀದರ್ನಲ್ಲಿ ಡಕಾಯಿತಿ ಮಾಡಿಕೊಂಡು ಹೋದಂತ ದುಡ್ಡನ್ನ ಟ್ರಾಲಿಯಲ್ಲಿ ಇಟ್ಕೊಂಡು ಎಸ್ಕೇಪ್ ಆಗಿದ್ರು ಹೈದರಾಬಾದ್ನಿಂದ. ಆ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೈದರಾಬಾದ್ನಲ್ಲಿ ಟ್ರಾಲಿಯನ್ನ ಕೊಂಡೊಯ್ಯುತ್ತಿರುವಂತ ದೃಶ್ಯ ಸಿಕ್ಕಿದೆ. ಡಕಾಯಿತರಲ್ಲಿ ಓರ್ವನ ಗುರುತು ಕೂಡ ಪತ್ತೆ ಆಗಿದೆ. ಮನೀಶ್ ಕುಶ್ವಾಡ ಆರೋಪಿಯ ಗುರುತು ಸಿಕ್ಕಿರೋದೀಗ. ಮನೀಶ್ ಓರ್ವ ಶೀಟರ್ ಹಾಗೂ ಈ ಹಿಂದೆ ಕೂಡ ರೌಡಿ ಶೀಟರ್ ಮತ್ತು ಆತನ ಮೇಲೆ ಕೇಸ್ಗಳು ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಆಟೋ ಹಿಡಿದು ಸಿಕಂದರಾಬಾದ್ ರೈಲ್ವೆ ಸ್ಟೇಷನ್ಗೆ ತೆರಳಿದ್ದಾರೆ. ಸಿಕಂದರಾಬಾದ್ನಿಂದ ಬಿಹಾರ್ಗೆ ತೆರಳಿರುವ ಶಂಕೆ ಇದೆ. ಬೀದರ್ ಡಕಾಯಿತಿಯ ದುಡ್ಡಿನ ಟ್ರಾಲಿ ದೃಶ್ಯ ಪತ್ತೆ ಆಗಿದೆ. ನೋಡಿ, 93 ಲಕ್ಷ ಹಣವನ್ನ ಬೀದರ್ನಿಂದ ದೋಚಿಕೊಂಡು, ಅಂದ್ರೆ ಅಲ್ಲಿ 6 ಸುತ್ತಿನ ಗುಂಡನ್ನ ಹಾರಿಸಿ ಬ್ಯಾಂಕಿಗೆ ತುಂಬಲು ತಂದ ಹಣವನ್ನ ಆ ಬಾಕ್ಸ್ ಸಮೇತವಾಗಿ ಎಸ್ಕೇಪ್ ಆಗಿತ್ತು.